ಹಾಯ್ ಫ್ರೆಂಡ್ಸ್, ನೋಡಿ ನಮ್ಮ ಅಮ್ಮನ ಫ್ರೆಂಡು ಹಾಲು ಕುಡಿದ್ಬಿಟ್ಟು ಇವಾಗ ಒಳಗಡೆ ಬಂದು ಆಟ ಆಡ್ತಾ ಇದ್ದಾರೆ. ಇಲ್ಲಿ ಒಬ್ರಿಗೆ ಹೊಟ್ಟೆ ಉರಿತೈತೆ ನೋಡಿ ಇಲ್ಲಿ. ಅಯ್ಯೋ ಪಾಪ ತುಂಬ ಒಳ್ಳೇದು, ನಮ್ಮ ಬೆಕ್ಕುಗೂ ಏನು ಮಾಡಲ್ಲ ಅದು. ಬೇರೆ ಬೆಕ್ಕು ನಾಯಿಗಳೇ ಕಚ್ಚುತ್ತೆ, ಇದೇನು ಮಾಡಲ್ಲ ಪಾಪ. ತುಂಬ ಒಳ್ಳೆ ನಾಯಿ, ಯಾವಾಗಲೂ ಬರುತ್ತೆ. ನಾನು ಹೇಳೋದು ಒಂದೇ, ಪ್ರಾಣಿಗಳಿಗೆ ನೀವು ಒಂದೊತ್ತು ಊಟ ತಿನ್ನೋದ್ರಲ್ಲಿ ಒಂಚೂರು ಹಾಲು ಅದು ಇದು ಹಾಕೋದಾಗ ನೋಡಿ ಎಷ್ಟು ಪ್ರೀತಿ ತೋರಿಸುತ್ತೆ. ನಾನೆಲ್ಲ ರೋಡಲ್ಲಿ ನೋಡಂಗಿಲ್ಲ ಓಡ್ ಬರುತ್ತೆ. ನಾವು ಎಲ್ಲೂ ಹೋಗಂಗಿಲ್ಲ, ಇಲ್ಲಿ ನಮ್ಮ ಹಿಂದೆನೇ ಬಾಡಿಗಾರ್ಡು. ಒಳ್ಳೆ ನಾಯಿ ಇದು ಪಾಪ. ಬರ್ತಾ ಇರುತ್ತೆ ಅವಾಗ ನಾನು ಹಾಲು ಬಿಸ್ಕೆಟು ಏನಿತ್ತೋ ಅದು ಕಳಿಸಿ. ನೀನು ನೆಕ್ಬೇಡ, ನಾನು ಈಗ ತಾನೇ ಫ್ರೆಶ್ ಆಗಿ ಪೂಜೆ ಮಾಡಿ ಕೂತಿದ್ದೀನಿ. ಆಮೇಲೆ ಇನ್ನೊಂದು ಹೇಳ್ತಾರೆ, ಇದು ಕಪ್ಪು ನಾಯಿಗಳು ಕಲಬೆರಸೊಂದು ರೂಪ ಇದಂತಲ್ಲ, ಅದರಿಂದ ದೇವ್ರ ಸ್ವರೂಪ ಆದದ್ದು. ಸೊ ಇವುಗಳಿಗೆ ಊಟ ಹಾಕೋದ್ರಿಂದ ಒಳ್ಳೇದು ಅಂತ ಹೇಳ್ತೀವಿ. ಎಲ್ಲದಕ್ಕಿಂತ ಮನುಷ್ಯತ್ವದಿಂದ ನಾನು ಇವುಗಳಿಗೆಲ್ಲ ಏನೋ ಒಂಥರ ಹಾಕ್ತೀನಿ. ಪ್ರೀತಿ ಇನ್ನು ಏನ್ಕೊಂಡು ನಿಜವಾಗ್ಲೂ ಮನುಷ್ಯರಿಗಿಲ್ಲ. ಮನುಷ್ಯರುಗಳು ನಮ್ಮ ತನಕ ತಿಂದು ಎಲ್ಲ ಮಾಡಿ ನಮಗೆ ಮೋಸ ಮಾಡೋಗ್ತಾರೆ. ಬಟ್ ನಾಯಿಗಳು, ಪ್ರಾಣಿಗಳೆಲ್ಲ, ಬೆಕ್ಕಾಗ್ಲಿ ನಾಯಿಗಳಾಗ್ಲಿ, ಅವು ಕೊನೆವರೆಗೂ ಉಳಿಸ್ಕೊಳ್ತೇವೆ. ನೋಡಿ ಬಂದಿದೆ ಇವತ್ತೊಳಗೆ ಬಂದು ಕೂತ್ಕೊಂಡು ಯಾವತ್ತು ಒಳಗಡೆ ಬರಲ್ಲ. ಏನ್ ನನ್ನ ಮೇಲೆಲ್ಲ ಬರಬೇಡ ಅಣ್ಣ. ಹಿಂದೆ ವಿಡಿಯೋ ಮಾಡ್ತಾ ಇರೋದು. ಬಾ ಕರಿಯಾ, ಬೈ ಕರಿಯಾ. ಇವ್ರಿಗೆ ತುಂಬಾ ಹೊಟ್ಟೆ ಉರಿತಾ ಇದೆ. ಇವರಿಗೆ ಅವ್ರಂದ್ರೆ ಸ್ವಲ್ಪ ಇಷ್ಟ ಇಲ್ಲ, ಯಾಕೆ ಬರಬೇಕು ಅಂತ. ಆದ್ರೆ ಅವರು ಬರ್ತಾರೆ, ನಮ್ಮ ಮನೆ ಒಳಗಡೆ ಬರಲ್ಲ. ಪ್ರಾಣಿಗಳು ಅದಾಗ ಹಚ್ಕೊಂಡ್ಬಿಡುತ್ತೆ. ಹಸು ಆಗಲಿ ನಾಯಾಗಲಿ ಬೆಕ್ಕಾಗಲಿ ತುಂಬ ಪ್ರೀತಿ ನನಗಂತೂ. ಎಲ್ಲಾದ್ರೂ ಫ್ರೆಂಡ್ ಮಾಡ್ಕೊಂಡ್ಬಿಡ್ತೀನಿ. ಬೀದಿ ನಾಯಿಗಳನ್ನಾಗಲಿ ಯಾವ್ದಾರಾಗಲಿ ಎಷ್ಟು ಚೆನ್ನಾಗಿ ಅಡ್ಜಸ್ಟ್ ಹೋಗ್ತಾರೆ. ಸೊ ಒಂದು ತುತ್ತು ಹಾಕೋದ್ರಿಂದ ನಾವು ಪ್ರಾಣಿಗಳನ್ನ ಮನುಷ್ಯರಾದಾಗ ನಾವು ಅದಕ್ಕೆ ಹೊಡಿಬಾರ್ದು. ಏನು ಹಾಲು ಗೀಲು ಏನಿರುತ್ತೋ ಅದು ಸ್ವಲ್ಪ. ಅದು ಬಿಟ್ಟು ಕೆಲವೊಬ್ರು ಚೀತು ಅಂತ ಓಡಿಸೋದು, ಗಲೀಜು ಮಾಡುತ್ತೆ ಅನ್ನೋದು. ನಾವುಗಳು ನೋಡ್ಕೊಳ್ದಿರೋ ಮುಖ ಪ್ರಾಣಿಗಳನ್ನ ಮತ್ತೆ ಇನ್ಯಾರು ಸೇವ್ ಮಾಡ್ತಾರೆ. ಸೊ ಮನುಷ್ಯತ್ವದಿಂದ ನಾವುಗಳೇ ಅದನ್ನು ಪ್ರೀತಿಯಿಂದ ಒಂದೆರಡು ಮಾತು ಮಾತಾಡ್ಸೋದ್ರಲ್ಲಿ ನಾವು ಏನು ಕಳ್ಕೊಳ್ಳಲ್ಲ ಅಲ್ವಾ. ಬಟ್ ಅದೇ ಸ್ವಲ್ಪ ಕ್ಲೀನಾಗಿರ್ಬೇಕೆಲ್ಲ. ಮುಟ್ಟಿದಾಗ ಸ್ವಲ್ಪ ಸೋಪ್ ಹಾಕಿ ಕೈನ ಆದ್ರೆ ಕ್ಲೀನಾಗಿರುತ್ತೆ. ಸ್ನಾನ ಎಲ್ಲ ಮಾಡುತ್ತಲ್ಲ, ಯಾರೋ ಪಕ್ಕದ ರೋಡಲ್ಲಿ ಸಾಕಿರುತ್ತೆ ಇದು. ಅವರೆಲ್ಲ ಸ್ನಾನ ಮಾಡಿಸ್ತಾರೆ, ಎಲ್ಲ ಮಾಡಿಸ್ತಾರೆ. ಬಟ್ ಮರಿ ಹಾಕಿದೆ ಒಂದ್ಸಲಿ. ಇದು ಹಸ್ಬೆಂಡು ಇದೆ, ಒಟ್ಟಿಗೆ ಇರ್ತಾರೆ ಇಬ್ರು. ಮಗುನೂ ಇದೆ, ಮಗ ಇವನ್ ಜೊತೆ ಓಡಾಡ್ತಾ ಇರುತ್ತೆ. ಮಗ ಇದ್ದಾನೆ, ಒಳ್ಳೆ ಎಷ್ಟು ಪ್ರೀತಿಯಿಂದ ನೋಡಿ. ನನಗೆ ತೋರ್ಸೋ ಪ್ರೀತಿಗೆ ಖುಷಿ ಆಗುತ್ತೆ. ಕರಿಯ ಮೂಗ ಪ್ರಾಣಿಗಳ ಜೊತೆ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಬೇಕು, ಮಕ್ಕಳ ಜೊತೆ ಅಷ್ಟೇ ಟೈಮ್ ಸ್ಪೆಂಡ್ ಮಾಡಬೇಕು, ವಯಸ್ಸಾದವ್ರ ಜೊತೆ ಸ್ಪೆಂಡ್ ಮಾಡಬೇಕು. ಆಗ ಎಷ್ಟೇ ನಮಗೆ ಬೇಜಾರಿದು, ಎಷ್ಟೇ ಏನೇ ತಲೆಯಲ್ಲಿ ಯೋಚನೆಗಳಿದ್ರು ನೆಮ್ಮದಿ, ಪೀಸ್ ಅನ್ನೋದು ಸಿಗುತ್ತೆ, ಖುಷಿ ಆಗುತ್ತೆ. ಫೋನ್ ಕರಿಯ, ಆಯ್ತು ಹೋಗಿ ಹಾಲು ಹಾಕಾಯ್ತು ಹೋಗು, ನೀನು ತಿನ್ನಲ್ಲ ಇನ್ನೇನು ಹೋಗು. ಅಲ್ಲಿ ನೋಡಿ ನನ್ನ ಮಗಳು ಹೊಟ್ಟೆ ಉರಿತಿದೆ, ಚಿಕ್ಕ ಮಗಳು ಹೊಟ್ಟೆ ಉರಿತಿದೆ. ಆ ಮೇಡಮ್ ಏನು ಮಾಡಿದ್ದಾರೆ ಇವತ್ತು ಅಂದರೆ, ನಾನು ಇವತ್ತು 4 ಗಂಟೆಗೆ ಎದ್ದಿದ್ದೀನಿ. 4 ಅಲ್ಲ 3:45. ಏನಕ್ಕೆ ಅಂದರೆ ನೈಟ್ ಏನೋ ತಿನ್ಕೊಂಬಂದಿದ್ದೆ ಹೊರಗಿಂದ, ಸೆಟ್ ಆಗಿಲ್ಲ, ವಾಮಿಟ್ ಮಾಡಿ ಬಾತ್ರೂಮ್ ಎಲ್ಲ ಗಲೀಜು ಮಾಡಿಬಿಟ್ಟಿದೆ. ಸೊ 4 ಗಂಟೆಗೆ ಎಲ್ಲ ಕ್ಲೀನ್ ಮಾಡಿ, ಮನೆ ಒರೆಸಿ ಕ್ಲೀನ್ ಮಾಡಿ, ಸ್ನಾನ ಮಾಡಿ, ಪೂಜೆ ಮಾಡಿ, ಅವಳ ಸಲುವಾಗಿ ಇವತ್ತು 7:30ಗೆಲ್ಲ ನಮ್ಮ ಕೆಲಸ ಮುಗಿತು. ಆ ನಾಯಿನೇ ಈ ಬೆಕ್ಕಂಡ್ರೆ ಸುಮ್ಮನೆ ಇರುತ್ತೆ, ಇವಳಿಗೆ ಆಗಲ್ಲ. ಓಡಿಸ್ತಾಳೆ ಪಾಪ. ಅದು ಭಯ ಪಡ್ಕೊಂಡು ಓಡೋಗ್ಬಿಡುತ್ತೆ. ಇಷ್ಟು ದೊಡ್ಡ ನಾಯಿನ ಆ ಸಾಂಬ ಓಡಿಸ್ತಾಳೆ. ಅದು ಗಾಂತ ಹೊಡೆದಾಕ್ಬಿಡ್ತಾಳೆ, ಅದು ಓಡೋಗ್ಬಿಡುತ್ತೆ ಪಾಪ. ಆ ಮಗು ಫೋನ್ ಕರಿಯಾ, ಅಷ್ಟೇ. ಹೋಗಿ ಹಾಲು ಹಾಕಿದ್ದೀನಲ್ಲ, ನಾಳೆ ನಾಳೆ ಕರಿಯ ಚೆನ್ನಾಗಿದ್ದಾನೆ ನೋಡಿ. ಯಾರಿಗೆ ಇಷ್ಟ ಆದ್ರೆ ನೋಡಿ. ಕಾಲಭೈರವೇಶ್ವರ ವಾಹನ ಇವರೆಲ್ಲ ಅವ್ರಿಗೆ ಇಷ್ಟ ಇದೆ. ಸೊ ಪ್ರಾಣಿಗಳಿಗೆ ನಾವು ಫುಡ್ ಹಾಕಬೇಕು, ಪ್ರೀತಿಯಿಂದ ಮಾತಾಡಿಸ್ಬೇಕು ಅಲ್ಲಮ್ಮ. ಅದೇ ಮನುಷ್ಯತ್ವ ಅಲ್ಲಮ್ಮ. ಲವ್ ಮಾಡೋದೆಲ್ಲ ಇರ್ತಾರೆ. ಆಮೇಲೆಲ್ಲ ನೆಕ್ಕಾಕ್ಬಿಡ್ತಾಳೆ, ಅದೇ ಬೇಜಾರು. ಫುಲ್ಲು ಮೇಲೆಲ್ಲ ಹತ್ತು ಬಿಡ್ತಾರೆ. ನಮ್ಮಮ್ಮರು ಇಟ್ಕೋತಾರೆ, ನನ್ನ ಮೇಲೆ ಹತ್ತಿರ ನಾನು ಬಿದ್ದೇ ಹೋಯ್ತೀನಿ. ತುಂಬಾ ಉದ್ದ ಇದ್ದಾಳಲ್ಲ, ಹತ್ತ ಬಿಟ್ರೆ ದೇಶನೇ ಬಿದ್ದೆ ಫುಲ್. ನಾನು ಅದ್ರ ಮೇಲೆ ಕುತ್ಕೊಂಡಾಗ ಕುಡ್ಕೋಬೋದು. ನೋಡ್ಬಿಟ್ಟು ಅಲ್ಲಿ ನೋಡಿ ಅವಳ್ದು ಅಯ್ಯೋ ತಡ್ಕೊಳಕ್ ಆಯ್ತಾ ಇಲ್ಲ ಅಣ್ಣ. ಎಕ್ಸ್ಪ್ರೆಷನ್ ನೋಡಿ ಅವಳು. ಏನು ಯಾರನ್ನ ಕರ್ಕೊಂಡ್ಬರ್ತಾಳೆ ನಮ್ಮಮ್ಮ, ನನ್ನನ್ನು ಸಾಕೋದಿಲ್ದಿರ ಇವನ್ನೆಲ್ಲ ನೋಡ್ಕೊಂತಾಳೆ. ನನ್ ಕೊಡೋದೆಲ್ಲ ಖಾಲಿ ಆಗ್ಬಿಡುತ್ತಲ್ಲ, ಹಾಲು ಬಿಸ್ಕೆಟು ಅಂತ ನಮ್ಮ ಸಾಂಬಾರು. ಹೋಗು, ಸರಿ ಟೈಮ್ ಆಯಿತು, ನಾನು ದೇಶನಿಗೆ ಸ್ಕೂಲಿಗೆ ರೆಡಿ ಮಾಡಬೇಕು. ಬಾಯ್ ಬಾಯ್ ಬಾಯ್. ಹೋಗಿ ಬಾ, ಗೋ ಗೆಟ್ ಔಟ್. ಬಾ, ಇದು ಬಾ, ಟೈಮ್ ಆಯಿತು. ಬಾರೋ. ಫಸ್ಟ್ ಟೈಮ್ ಒಳಗಡೆ ಬಂದಿರೋದು. ಇಲ್ಲ ಇಲ್ಲೇ ಇರ್ತಾ ಇದ್ದ. ಇಲ್ಲ ನಾನು ನೋಡಿದ್ರೆ ಬರ್ತಾಳೆ. ಇವತ್ತು ಇಲ್ಲಿ ಇದ್ದಾನೆ, ಬೇರೆಯವ್ರು ಇದ್ರೆ ಬರಲ್ಲ. ಬಾ ಕರಿಯ, ಕೆಟ್ಕೋತಾ ಇದ್ದಾನೆ. ಬಾರೋ ಕರಿಯ, ಟೈಮ್ ಆಯ್ತು ಬಾರೋ. ನಾಳೆ ಬಾ, ಹೋಗಿಲ್ಲ ಸಂಜೆ ಬಾ, ಹೋಗು. ಹಾಲಾಗ್ತೀನಿ. ನಮ್ಮ ಬಿಳ್ಕಿಗೆ ಹೊಟ್ಟೆ ಉರಿತೈತೆ ಕರಿಯ, ಬೇಗ ಬಂದು
ಸ್ವಲ್ಪ ಮಾತ್ರ ಬ್ಲ್ಯಾಕ್ ಇದ್ದೀನಿ, ಇವ್ನು ಫುಲ್ ಬ್ಲ್ಯಾಕ್ ಇದ್ದಾನೆ ಅಂತ ನೋಡ್ತಾ ಇದ್ದೀನಿ. ಇವ್ರನ್ನೆಲ್ಲ ಎತ್ಕೊಂಡ್ಬಂದು ಇಟ್ಕೊಂಡವ್ರಲ್ಲ ನಮ್ಮ ಮನೇಲಿ. ಫಸ್ಟ್ ಟೈಮ್ ಇಷ್ಟು ಅಷ್ಟರಲ್ಲಿ ಸೈಲೆಂಟಾಗಿರೋದು ನಮ್ಮ ಬೇಬಿ. ಇಷ್ಟಕ್ಕೆ ಹೊಡೆದು ಕಳ್ಸೋಳು. ಕರಿಯ ಪಾಪ ನಮ್ಮ ಕರಿಯ ಎಷ್ಟು ಗುಡ್ ಗರ್ಲ್ ಗೊತ್ತಾ. ನಾಯಿಗೆ ನಮ್ಮ ಬೆಕ್ಕು ಸಾಂಬ ಭಯ ಹಿಡಿಸ್ತಾಳೆ ಅಂದರೆ ಏನು ಹವ ಇದೆ ನೋಡಿ ನಮ್ಮ ಸಾಂಬಗೆ. ಹವೋ 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 ಅಂತ ನಮ್ಮ ಸಾಂಬ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಬನ್ನಿ. ನಾವು ಯಾವ ದೇವ್ರಿಗೆ ಪೂಜೆ ಮಾಡೋದು ಬೇಕಾಗಿಲ್ಲ, ಮೂರ್ತಿಗಳನ್ನ ಇಟ್ಟು ಪೂಜೆ ಮಾಡೋ ಬದಲು ಇಂಥ ಪ್ರಾಣಿಗಳಿಗೆ, ಮೂಕ ಪ್ರಾಣಿಗಳಿಗೆ ಒಂದು ತೂಟ ಹಾಕಿದ್ರೆ ಅದೇ ದೇವ್ರ ಸಮಾನ. ಏನೋ ನೋಡ್ದೈತೆ, ಅದೇ ದೇವ್ರ ಸಮಾನ ಅಂತ. ನಾನಂತೂ ನಿಜವಾಗ್ಲೂ ಪ್ರಾಣಿಗಳಿಗೆ ಹಾಕೋದು, ಏನೂ ಇಲ್ಲದೆ ಇರೋ ಭಿಕ್ಷುಕರಿಗೆ ಒಂದಷ್ಟು ಊಟ ಕೊಡೋದು, ಹಸುಗಳಿಗೆ ಫುಡ್ ಕೊಡೋದು, ಬೆಕ್ಕುಗಳನ್ನ ಸಾಕೋದು, ಇದರಲ್ಲೇ ನಿಜವಾಗ್ಲೂ ನಾನು ದೇವ್ರನ್ನ ಕಾಣ್ತೀನಿ. ದೇವರು ನಿಜವಾಗ್ಲೂ ವಸ್ತು ಅಂತಾರೆ. ಅದನ್ನು ಬಿಟ್ಟು ಹೋಗಿ ಎಲ್ಲೆಲ್ಲೋ ದುಡ್ಡುಗಳು ಖರ್ಚು ಮಾಡಿ ಹಾಲು ಅಭಿಷೇಕ ಅಂತೆ, ತುಪ್ಪದ ಅಭಿಷೇಕ ಅಂತೆ ಎಲ್ಲ ಮಾಡಿ ಭಿಕ್ಷುಕರಿಗೆ ಒಂದು 10 ರೂಪಾಯಿ ಕೊಡೋಲ್ಲ. ಇಂಥ ಕಾಲದಲ್ಲಿ ಇದ್ದೀವಿ. ಸೊ ಅದನ್ನೆಲ್ಲ ಬಿಟ್ಟು ದೇವ್ರು ಇದನ್ನು ಇಲ್ಲ ಅಂದಿಲ್ಲ, ಬಟ್ ದೇವ್ರ ರೂಪದಲ್ಲಿ ಇರ್ತಾ ಇವ್ರುಗಳಿಗೆಲ್ಲ ನಮ್ಮ ಕೈಲಾಗಿದ್ದನ್ನ ನಾವೇನು ಸಾವಿರನೇ ಕೊಡೋದು ಬೇಕಾಗಿಲ್ಲ. ಈ ಥರ ಒಂದೊಂದು ಸಣ್ಣ ಸಣ್ಣ ಹೆಲ್ಪ್ ಮಾಡೋದು ಕೂಡ ಮನುಷ್ಯತ್ವದ ಗುಣಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಾಮು ಅವನು ಏನನ್ನ ಟೈಮ್ ಪಾಸ್ ಮಾಡಿ ಇಲ್ಲೇ ಇರಕ್ಕೆ ನೋಡ್ತಾವನೆ. ನಡಿ 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 ಎತ್ಕೊಬರಮ್ಮ, ಅಮ್ಮ ನಿನ್ನೆ ಎತ್ತಕ್ಕಾಗಲ್ಲ. ಎತ್ಕೊಬ ನಡಿಯೋ ಕರಿಯ 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 ಅಮ್ಮ ಎತ್ತಕ್ಕೆ ಮಾ ಪಿಚ್ ಪಿಚ್ ಕಾಣೋದು. ಕರಿಯ ಕುತ್ಕೋತೀನಿ, ಕರಿಯ ಕುತ್ಕೋತೀನಿ. ಏ ಸಾಂಬು ಇಲ್ಲ ನೋಡಿ ಹಿಂಗೆ ಹೆಂಗೆ ನಾವು ಪಾಪ ಅದು ಸಾಧುವಾಗಿ ಸುಮ್ಮನೆ ಇದೆ ಅಂತ ಏನೇನೋ ಮಾಡ್ತಾಳೆ ನನ್ನ ಮಗಳು. ನೆಕ್ಬಿಡು ನಾನು. ಓಕೆ ಸೋಪಾಗಿ ತೊಳೆಯೋಗಮ್ಮ, ಟೈಮ್ ಆಯಿತು. ಓಕೆ ನಾವು ದೇಶನಿಂದ ರೆಡಿ ಮಾಡಬೇಕು. ಬಾಯ್ 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 ಕರಿಯ. ಸೊ ಇಂದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್ ಕರಿಯ, ಬಾಯ್ ಬಾಯ್ ಕರಿಯ. ಕರಿ ಬಾಯ್. ಇಲ್ಲಿ ಫೋಟೋ ಹಿಡಿದು ಬಿಡ್ತೀನಿ, ಈ ಕಡೆ ಕರಿಯ. ಇಲ್ಲಿ ನೋಡು ಕರಿಯ, ಅಕ್ಕನ ಜೊತೆ ಒಂದು ಫೋಟೋ, ಅಕ್ಕನ ಜೊತೆ ಒಂದು ಸೆಲ್ಫಿ ವಿತ್ ದೇಶಾನಿ, ಸೆಲ್ಫಿ ವಿತ್ ಕರಿಯ. ಅಯ್ಯೋ ಬರಬೇಡ ಕಣೋ, ಅಲ್ಲೇ ಇರೋ ಹೋಗೋ. ಏನೋ ಇಷ್ಟೇ ಅಷ್ಟ ತೂಕ ಇದೆಯಾ, ನಂಗಿಂತ ಬರ ಇದೆಯಲ್ಲೋ. ಕರಿಯ ಒಂದು ಸೆಲ್ಫಿ ಇರು, ಕೂತ್ಕೋ ದೇಶಾನಿ. ಇಲ್ಲೇ ಇರು. ಸಾಕು.